ನಿನ್ನೆ ತಾನೇ ಈ ಬಗ್ಗೆ ನಾವು ನಿಮ್ಮ ಗಮನಕ್ಕೆ ತಂದಿದ್ವಿ. ಸೈಟ್ ವಿಚಾರಕ್ಕೆ ನಡೆದ ಗಲಾಟೆ ಓರ್ವನ ಸಾವಲ್ಲಿ ಅಂತ್ಯ ಕಂಡಿದ್ದು ಹೇಗೆ ಎಂಬುದನ್ನು ವಿವರಿಸಿದ್ವಿ. ಇದೀಗ ತನ್ನ ಯಜಮಾನನನ್ನ ಕಳೆದುಕೊಂಡ ಆ ಕುಟುಂಬ ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಪ್ರಕಾಶ್ ಪತ್ನಿ ನೀಡಿದ ದೂರಿನ ಪ್ರತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದ್ದು ಎಫ್ಐಆರ್ನಲ್ಲಿ ಏನಿದೆ ನೋಡೋಣ ಬನ್ನಿ. ಕಲ್ಲುಗಳು ಇಟ್ಕೊಂಡು ಹೊಡೆಯಕ್ಕೆ ಬರ್ತಾನೆ ಸ್ವಾಮಿ. ವಿಡಿಯೋ ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲ. ನಾವು ಹೋರಾಟದಾಗಿದ್ದೀರಿ. ನಾವು ಯಾರ ಹತ್ರ ಏನು ತಗೊಂಡಿರಲ್ಲ ಸ್ವಾಮಿ. ಬಂದಿರೋರೆಲ್ಲ ಗುಂಡಗಳೇ. ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತೆಗೆದುಕೊಂಡ್ರು ಅನ್ನೋ ಹಾಗೆ ಮಾತುಕತೆ ನಡೆಸಿ ಇತ್ಯರ್ಥ ಮಾಡಿಕೊಳ್ಬೇಕಾದ ವಿಚಾರ ಬೀದಿ ರಂಪಾಟಕ್ಕೆ ಕಾರಣವಾಗಿ ಓರ್ವನ ಸಾವಿಗೆ ಕಾರಣವಾಗಿತ್ತು. ಹಲ್ಲೆ ನಡೆಸಿದ್ರಿಂದಲೇ ನಮ್ಮವ ಸಾವನ್ನಪ್ಪಿದ್ದಾನೆ ಅಂತ ಸಂಬಂಧಿಕರು ಆರೋಪಿಸಿದ್ರು. ಇದೀಗ ಕೊನೆಗೂ ಸೈಟ್ಗಾಗಿ ನಡೆದ ಸಾವಿನ ಕೇಸ್ ಸಂಬಂಧ ಆರೋಪಿಗಳ ವಿರುದ್ಧ ಕೊಡಿಗೆಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೈಟ್ ವಿಚಾರಕ್ಕೆ ಗಲಾಟೆ ಮಾಡ್ತಿದ್ದಾರೆಂದು ಸಾವಿಗೂ ಮುನ್ನ 112ಕ್ಕೆ ಮೃತ ಪ್ರಕಾಶ್ ಕರೆ ಮಾಡಿದ್ರು. ಪೊಲೀಸರು ಬಂದು ಎರಡೂ ಕಡೆಯವರಿಗೂ ಬುದ್ಧಿ ಹೇಳಿ ತೆರಳಿದ್ರು. ಆದರೆ ಅದಾದ ಮೇಲೆ ಪ್ರಕಾಶ್ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿರೋ ನಾಗರಾಜ್ ಸೇರಿ 4 ವಿರುದ್ಧ ಮೃತ ಪ್ರಕಾಶ್ ಪತ್ನಿ ದೂರು ನೀಡಿದ್ದು ಸದ್ಯ ಎಫ್ಐಆರ್ ದಾಖಲಾಗಿದೆ. ನನ್ನ ತಂದೆಯ ಆಸ್ತಿ ಕೋತಿಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 33/3ರಲ್ಲಿ 1 ಎಕರೆ 6 ಗುಂಟೆ ಜಮೀನು ಇದೆ. ಆ ಜಮೀನಿನಲ್ಲಿ ನಾನು, ನನ್ನ ತಾಯಿ ಮುನಿಯಮ್ಮ ವಾಸ ಮಾಡ್ತಿದ್ದೇವೆ. ನನ್ನ ಅಕ್ಕಂದಿರು ಅಣ್ಣನೊಂದಿಗೆ ಸೇರಿ ಕಾರ್ಮಿಕರ ಶೆಡ್ಗಳಿವೆ. ಅಂಗಡಿಗಳು ಕಟ್ಟಿ ನಮ್ಮ ಸ್ವಾಧೀನದಲ್ಲಿ ಇಟ್ಕೊಂಡಿರ್ತೇವೆ. ಈಗಾಗಲೇ ಮೇಲ್ಕಂಡ ಜಾಗಕ್ಕೆ ಸಂಬಂಧಪಟ್ಟಂತೆ NTI ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯವರ ಮೇಲೆ ಸಿವಿಲ್ ವ್ಯಾಜ್ಯವಿರುತ್ತೆ. NTI ಸೊಸೈಟಿ ಪರವಾಗಿ ಅದರ ಕಾರ್ಯದರ್ಶಿಯಾದ ಪ್ರತಾಪ್ ಚಂದ್ರ ರಾಥೋಡ್, ಕಾಂಟ್ರಾಕ್ಟರ್ ಆರ್ ನಾಗರಾಜ್, ಬಿನ್ಲೇಟ್ ರಾಮಯ್ಯ, ಆರ್ ನಾಗರಾಜ್ ರವರ ಮಗ ಅಂಜನ್ ಕುಮಾರ್ ಅಲಿಯಾಸ್ ಮುತ್ತುರಾಜ್ ಮತ್ತು ಅವರ ಸುಮಾರು 15 ಜನ ಬೆಂಬಲಿಗರು ಆಗಾಗ ಬಂದು ನಮಗೆ ಕಿರುಕುಳ ಕೊಡ್ತಿದ್ರು. ಈ ಸಂಬಂಧ 2023 ಸೆಪ್ಟೆಂಬರ್ 14ಕ್ಕೆ ಠಾಣೆಗೆ ದೂರು ಸಲ್ಲಿಸಿದ್ದೇವೆ. ಇದೇ ಜನವರಿ 23ಕ್ಕೆ ಬಂದು ನನಗೆ, ನನ್ನ ತಾಯಿಗೆ ಜಾತಿ ನಿಂದನೆ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ 12ಕ್ಕೆ ಆರೋಪಿಗಳು ನಮ್ಮ ಜಾಗದ ಬಳಿ ಗಲಾಟೆ ಮಾಡಿದ್ರು. ನಮ್ಮ ಜಮೀನಿಗೆ ಆರ್ ನಾಗರಾಜ್ ಅವರ ಮಗ ಅಂಜನ್ ಕುಮಾರ್ ಅತಿಕ್ರಮವಾಗಿ ಪ್ರವೇಶ ಮಾಡಲು ಪ್ರಯತ್ನಿಸಿದ್ದಾರೆ. ನನ್ನ ತಾಯಿ ಕೈಯನ್ನ ತಿರುಚಿ ಗಾಯಪಡಿಸಿ ಕೊಲೆಗೆ ಪ್ರಯತ್ನಿಸಿದ್ದಾರೆ. ಹೀಗಾಗಿ ನನ್ನ ಗಂಡ ಪ್ರಕಾಶ್ ಅವರನ್ನ ಪ್ರಶ್ನಿಸಲು ಮುಂದೆ ಹೋಗಿದ್ದಾರೆ. ಈ ವೇಳೆ ಎಲ್ಲರೂ ಸೇರಿ ನನ್ನ ಗಂಡನ ಎದೆಗೆ ಗುದ್ದಿ ಸಾಯಿಸಿದ್ದಾರೆ. ಅಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಅಂತ ನಿಂದನೆ, ಕೊಲೆ ಬೆದರಿಕೆ ಸಹ ಹಾಕಿರ್ತಾರೆ. ಹಾಗಾಗಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದೇನೆ. ಒಟ್ಟಾರೆ NTI ಲೇಔಟ್ನ ಡೆವಲಪರ್ ಆಗಿರುವ ನಾಗರಾಜ್ ಹಾಗೂ ಆತನ ಬೆಂಬಲಿಗರು ತನ್ನ ಪತಿಯನ್ನ ಸಾಯಿಸಿದ್ದಾರೆ ಎಂದು ಮೃತನ ಪತ್ನಿ ದೂರು ನೀಡಿದ್ದಾರೆ. ಜಮೀನು ವಿವಾದವೊಂದು ಒಬ್ಬನ ಸಾವಿನಲ್ಲಿ ಅಂತ್ಯವಾಗಿದೆ. ಇದೀಗ ಪೊಲೀಸ್ ತನಿಖೆಯಿಂದ ಸಾವಿನ ಸತ್ಯ ಏನೆಂದು ತಿಳಿದು ಬರಬೇಕಾಗಿದೆ. ಅಂಕಿತಾ ರಾಯ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.